ಸಚಿವ ನಾಗೇಂದ್ರ ಅವರ ವಿರುದ್ಧ ಬಿಜೆಪಿಯವರು ಷಡ್ಯಂತ್ರ ನಡೆಸಿದ್ದಾರೆ ಎಂದು ಆರೋಪಿಸಿ ನಾಗೇಂದ್ರ ಅಭಿಮಾನಿ ಬಳಗದ ವತಿಯಿಂದ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಪಂಜಿನ ಮೆರವಣಿಗೆ ನಡೆಸಲಾಯಿತು. ಇನ್ನು ಪ್ರತಿಭಟನಾಕಾರರು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಿಂದ ಆರಂಭಗೊಂಡ ಪಂಜಿನ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಂಬೇಡ್ಕರ್ ವೃತ್ತ ತಲುಪಿತು. ಈ ವೇಳೆ ಪ್ರತಿಭಟನಾಕಾರರು ಬಿಜೆಪಿ ವಿರುದ್ಧ ಘೋಷಣೆಯನ್ನು ಕೂಗಿ ಸಚಿವ ನಾಗೇಂದ್ರ ಅವರ ಪರವಾಗಿ ಬೆಂಬಲ ವ್ಯಕ್ತಪಡಿಸಿದರು. ಪಕ್ಷಕ್ಕೆ ದಲಿತ ವಿರೋಧಿ ಬಿಜೆಪಿ ಪಕ್ಷಕ್ಕೆ ದಲಿತ ನಾಯಕರಿಗೆ ರಾಜೀನಾಮೆ ಕೇಳುವ ಬಿಜೆಪಿ ಸರ್ಕಾರಕ್ಕೆ ದಲಿತ ನಾಯಕರಿಗೆ ರಾಜೀನಾಮೆ ಕೇಳುವ ಬಿಜೆಪಿ ಸರ್ಕಾರಕ್ಕೆ ದಲಿತ ನಾಯಕರ ರಾಜೀನಾಮೆ ಕೇಳುವ ಬಿಜೆಪಿ ಸರ್ಕಾರಕ್ಕೆ ದಲಿತ ನಾಯಕರ ರಾಜೀನಾಮೆ ಕೇಳುವ. ಇನ್ನೊಂದು ವೇಳೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ವರುಣ್ ಬೆಣ್ಣೆಹಳ್ಳಿ ಮಾತನಾಡಿದವರು ಸಚಿವ ನಾಗೇಂದ್ರ ಅವರ ವಿರುದ್ಧ ಬಿಜೆಪಿ ಮುಖಂಡರು ಷಡ್ಯಂತ್ರ ರೂಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯದ ಪ್ರತಿಯೊಂದು ತಾಲೂಕುಗಳಲ್ಲಿಯೂ ನಾಗೇಂದ್ರ ಅಭಿಮಾನಿ ಬಳಗವಿದ್ದು ಸಚಿವರ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರ ಖಂಡಿಸಿ ಹೋರಾಟ ಮುಂದುವರಿಸಲಾಗುವುದು. ಅಗತ್ಯವಿದ್ದರೆ ಹಗಲು ರಾತ್ರಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಒಬ್ಬ ಆರೋಪಿ ಆಗಿದ್ರು SIT ಒಳಗೆ. SIT ಇಂದ ಅವರಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ. ಅವ್ರ ಮೇಲೆ SIT ಒಳಗೆ ಅವ್ರ ಮೇಲೆ FIR ಯಾವುದೇ ತಂದ FIRಗಳಿಲ್ಲ. ಅವರು ಈ ಬಿಜೆಪಿ ಅವರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಇವ್ರಿಗೆ ಒಂದು ರಾಜಕೀಯ ಬದ್ಧತೆ ಇಲ್ಲದ ಒಂದು ಪಕ್ಷ ಆಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಮನೆ ಒಂದು 100 ಬಾಗಿಲು, 3 ಬಾಗಿಲಲ್ಲ 100 ಬಾಗಿಲಾಗಿದ್ದಾವೆ. ಇವರಿಗೆ ಮಾಡಕ್ ಕೆಲಸ ಇಲ್ಲದೆ ನಮ್ಮ ಸದನ ನಡೆಯಕ್ ಬಿಡದೆ ಇವರು ನಮ್ಮ ಜನಸಾಮಾನ್ಯರ ದುಡ್ಡನ್ನ ನಷ್ಟ ಮಾಡ್ತಿದ್ದಾರೆ, ಪುಂಡಾಟಿಕೆ ಮಾಡ್ತಿದ್ದಾರೆ. ಇವರಿಗೆ ಯಾವುದೇ ತರದ ನೈತಿಕತೆ ಇಲ್ಲ ಇದನ್ನ ಕೇಳೋದಕ್ಕೆ. ಛೋಟಾ ಸೈನ್ ಮಾಡಿದವ್ರು ಯಾರು? ವಿಜೇಂದ್ರಣ್ಣ ಮಾಡಿದ್ರು, ಅವ್ರ ಅಪ್ಪನ ಜೈಲಿಗೆ ಕಳಿಸಿದ್ರು. ಯಾಕೆ ಸ್ವಾಮಿ? ಪಾರ್ಲಿಮೆಂಟ್ ಒಳಗೆ 36% ಅಷ್ಟು ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳಿದಾವೆ, 4 ಜನದ ಮೇಲ್ಗಡೆಗೆ ರೇಪ್ ಕೇಸ್ಗಳಿದಾವೆ. ಇವರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಜನಾರ್ದನ್ ರೆಡ್ಡಿ, ST ಸೋಮಶೇಖರ ಅಂತಾರೆ ಎಲ್ಲರೂ ಜೈಲಿಗೆ ಹೋಗಿ ಬಂದ್ರು. ಇವರೇ ಪಕ್ಷದಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಇವರೇ ಪಕ್ಷದವ್ರ ಒಳಗೆ ಇಟ್ಕೊಂಡಿದಾರಲ್ಲ. ಅವರು ನಮ್ಮ ರಾಜ್ಯದ ಗಡಿನೇ ಬೇರೆ ಕಡೆ ಕರ್ಕೊಂಡು ಹೋದಂತ ವ್ಯಕ್ತಿನ ಕರ್ಕೊಂಡ್ಬಂದು ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ. ಇವರಿಗೆಲ್ಲ ಮಾತಾಡಕ್ ನೈತಿಕತೆನೇ ಇಲ್ಲ. ಇದಾದ ನಂತರ ನಾಗೇಂದ್ರನೇ ಯಾವುದೇ ಕಾರಣಕ್ಕೂ ಅಪರಾಧಿ ಅಲ್ಲ. ಕಾನೂನು ಚೌಕಟ್ಟಿನಲ್ಲಿ ಅಪರಾಧಿಗೂ ಆರೋಪಿಗೂ ತನ್ನದೇ ಆದಂತ ಒಂದು ಕಾಯ್ದೆಗಳಿದ್ದಾವೆ. ಆರೋಪಿ ಏನ್ ಮಾಡಕ್ಕಾಗತ್ತೆ ಅದರಿಂದ ಹೊರಗೆ ಬರಕ್ಕೆ ನಾಗೇಂದ್ರ ಅವರು ಬೇಲ್ ತಗೊಂಡು ಕ್ಲೀನ್ ಚೀಟ್ ತಗೊಂಡು ಹೊರಗೆ ಬಂದಿದ್ದಾರೆ. ಅವರು ನಿರಪರಾಧಿ ಆಗಿರೋದ್ರಿಂದಲೇ ಅವರಿಗೆ ಬೇಲ್ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರ ಅಭಿಮಾನಿಗಳಿದ್ದಾರೆ. ಆಮೇಲೆ ದಲಿತ ಸಮುದಾಯ, ಶೋಷಿತ ವರ್ಗಗಳ ಸಮುದಾಯ, ಹಿಂದುಳಿದ ವರ್ಗದ ಸಮುದಾಯ, ಎಲ್ಲ ಅಲ್ಪಸಂಖ್ಯಾತ ಸಮುದಾಯ ಎಲ್ಲರೂ ಒಗ್ಗಟ್ಟಾಗಿ ಈ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ತೋರಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಈ ಕೂಡಲೇ ನಿಲ್ಲಿಸಬೇಕು. ನಮ್ಮ ಯುವ ಜನತೆಯ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ನಾಗೇಂದ್ರಣ್ಣ ಅವರಿಗೆ ಇವರು ಇದೇ ರೀತಿ ಮುಂದುವರೆದ್ರೆ ಇನ್ನೂ ಉಗ್ರ ರೂಪ ತಾಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಜ್ಯಾದ್ಯಂತ ಇದೇ ತರ ಪ್ರತಿಯೊಂದು ತಾಲೂಕುಗಳಲ್ಲೂ ನಾಗೇಂದ್ರಣ್ಣ ಅವರ ಅಭಿಮಾನಿ ಬಳಗದಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದು ಬಿಜೆಪಿ ಅವರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಜಮೀಲ್, KBT ತಿಪ್ಪೇಸ್ವಾಮಿ, ರಮೇಶ್, ನಜೀರ್ ಅಹಮದ್, ವಕೀಲ ಸಣ್ಣ ಓಬಯ್ಯ, MR ತಿಪ್ಪೇಸ್ವಾಮಿ, ಬರ್ಕತ್ ಅಲಿ, ನುಹ್ಮಾನ್ ಉಲ್ಲಾ ಖಾನ್, ಪಟ್ನಾ ಪಂಚಾಯತಿ JO ನಾಗರಾಜ್ ನಾಯಕ್ ಸೇರಿದಂತೆ ನಾಗೇಂದ್ರ ಅಭಿಮಾನಿ ಬಳಗದ ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತಿತರರಿದ್ದರು.